ನಮ್ಮ ಈ ಪ್ರಾಜೆಕ್ಟ್ KNS ಈಥೋಸ್ ಮೈಸೂರಲ್ಲಿದೆ. ಇದು 30-40 ಡೈಮೆನ್ಷನ್ ಹಾಗೂ ವೆಸ್ಟ್ ಫೇಸಿಂಗಲ್ಲಿದೆ. ಅದಲ್ಲದೆ ಇದು ಗ್ರೌಂಡ್ ಫ್ಲೋರ್ ಪ್ಲಸ್ 2 ಫ್ಲೋರ್ ಡುಪ್ಲೆಕ್ಸ್ ಕನ್ಸ್ಟ್ರಕ್ಷನ್ ವಿತ್ ಕಂಪ್ಲೀಟ್ ಇಂಟೀರಿಯರ್ ಡಿಸೈನಿಂಗ್. Anilia Construction always assures their client regarding their work quality and workmanship. Hi, I'm Tejaswini. ನಾನು Anilia Constructionsನ ಸೀನಿಯರ್ ಆರ್ಕಿಟೆಕ್ಟ್ ಹಾಗೂ ಇಂಟೀರಿಯರ್ ಡಿಸೈನರ್. ಇವತ್ತು ಈ ವಿಡಿಯೋದಲ್ಲಿ ನಾವು ಇನ್ನೊಂದು ರೀಸೆಂಟ್ಲಿ ಹ್ಯಾಂಡೆಡ್ ಓವರ್ ಪ್ರಾಜೆಕ್ಟ್ನ ತೋರಿಸ್ತೀವಿ ಹಾಗೂ ಅದರ ಬಗ್ಗೆ ಇನ್ನಷ್ಟು ಡಿಸ್ಕಸ್ ಮಾಡ್ತೀವಿ ವಿತ್ ಕ್ಲೈಂಟ್ಸ್. ಹಾಯ್ ಮ್ಯಾಮ್. ಹಾಯ್ ಸರ್. ಹಾಯ್. ನಿಮಗೆ ಈಗ ಎಲ್ಲ ಹ್ಯಾಂಡ್ ಓವರ್ ಆದಮೇಲೆ ನಿಮಗೆ ಹೌ ಡು ಯು ಫೀಲ್? ನಿಮಗೆ ಈ ಮನೇಲಿ ವಾಸ ಮಾಡಿ ಆಲ್ಮೋಸ್ಟ್ 2-3 ಮಂತ್ಸ್ ಆಯಿತು. ಇವಾಗ ಹೌ ಇಸ್ ದ ಫೀಲಿಂಗ್? ಫೀಲಿಂಗ್ ತುಂಬ ಚೆನ್ನಾಗಿದೆ. ನಮ್ಮ ಮನೆ ಅನ್ನೋದು ನೆಮ್ಮದಿ ಇರುತ್ತಲ್ಲ, ಹಾಗೆ ಖಂಡಿತ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ತುಂಬ ಇದೆ. ಅದರಲ್ಲೂ ಅಲ್ಲಿ ಎರಡು ಮಾತಿಲ್ಲ. ಎಂಟ್ರಿ ಆಗಿ ಇನ್ನೂ ಒಂದು ಸ್ವಲ್ಪ ದಿನ ಕಳೀತಾ ಇದ್ದಂಗೆ ಹೇಗೆ ಏನು ಅಂತ ಎಲ್ಲ ಗೊತ್ತಾಗುತ್ತೆ. ಬಟ್ ಬೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಇದೆ. ಥ್ಯಾಂಕ್ ಯು. ನಿಮಗೆ ಏನಿಲ್ಲ ಕನ್ಸ್ಟ್ರಕ್ಷನ್ ಬಗ್ಗೆ ಪರಿಚಯ ಆಗಿದ್ದು ಹೇಗೆ? ನಿಮಗೆ ಹೇಗೆ ಗೊತ್ತಾಯಿತು ಇಲ್ಲಿ ಒಂದು ಕನ್ಸ್ಟ್ರಕ್ಷನ್ ಆಫೀಸ್ ಬಗ್ಗೆ? ಪರಿಚಯ ಅಂದರೆ ಅದೇ ನಾವು ಆನ್ಲೈನಲ್ಲಿ ಇದು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ವಿ. ಹಾಗೆ ನಮ್ಮ ರಿಲೇಷನ್ ಮನು ಅಂತ ಇದ್ದಾರಲ್ಲ, ಅವರ ನಮ್ಮ ರಿಲೇಷನ್ ಅವ್ರ ಕಡೆಯಿಂದ ಕೇಳಿ ನೋಡೋಣ ಅಂತೇಳಿ ಪರಿಚಯ ಆಗಿ ಮಾತಾಡಿದಾಗ ಸೊ ಅವಾಗ ಸ್ವಲ್ಪ ಓಕೆ ಅನ್ನಿಸ್ತು ನಮಗೆ. ರೇಟ್ ವೈಸ್ ಇರ್ಬೋದು, ಪ್ಲ್ಯಾನ್ ವೈಸ್ ಇರ್ಬೋದು. ಸೊ ಅದೆಲ್ಲ ಓಕೆ ಆದಾಗಲಿಂದ ನೋಡೋಣ ಮಾತಾಡಿ ನೋಡೋಣ ಅಂತೇಳಿ. ಆ್ಯಂಡ್ 1-2-3 ಸೈಟ್ ವಿಸಿಟ್ ಮಾಡಿದ್ವಿ. ಆ್ಯಕ್ಚುಲಿ ಕನ್ಸ್ಟ್ರಕ್ಷನ್ದು ಸುನಿಲ್ ಸರ್ ತೋರಿಸಿದ್ರು. ಸೊ ಅವಾಗೆಲ್ಲ ನೋಡಿದಾಗ ಓಕೆ ಅನ್ನಿಸ್ತು. ಸೊ ಅದರಿಂದ ಓಕೆ ನೋಡೋಣ ಅಂತೇಳಿ ಮಾತಾಡಿ. ಸರ್, ನಮ್ಮ ಕಂಪ್ನಿಯಲ್ಲಿ ಯೂಶ್ವಲಿ ನಾವು ಕಂಪ್ಲೀಟ್ ಟರ್ನ್ಕಿ ಪ್ರಾಜೆಕ್ಟ್ಸ್ ಮಾಡೋದು. ಅಂದರೆ ಕಂಪ್ಲೀಟ್ ಪ್ಲ್ಯಾನಿಂಗಿಂದ ಹಿಡಿದು ಇಂಟೀರಿಯರು ಕಂಪ್ಲೀಟ್ ಹ್ಯಾಂಡ್ ಓವರ್ವರೆಗೂ ಕಂಪ್ಲೀಟ್ ನಮ್ಮದೇ ಟೀಮ್ ಮ್ಯಾನೇಜ್ಮೆಂಟ್ ಇರುತ್ತೆ. ಕಂಪ್ಲೀಟ್ಲಿ ನಿಮಗೆ ಏನೇ ರಿಕ್ವೈರ್ಮೆಂಟ್ ಇದ್ರೂ ಒನ್ ಸ್ಟಾಪ್ ರಿಕ್ವೈರ್ಮೆಂಟ್ ಥರ ಕಂಪ್ಲೀಟ್ಲಿ ನಾವೇ ನೋಡ್ಕೋತೀವಿ. ಸೊ ಐ ಗೆಸ್ ನಿಮ್ಮದು ಕೂಡ ನಮಗೂ ಟರ್ನ್ಕಿ ಪ್ರಾಜೆಕ್ಟ್ಸ್ ಆಗಿರೋದು. ನಿಮ್ಮದು ಪ್ಲ್ಯಾನಿಂಗ್ ಸ್ಟೇಜಿಂದ ಹಿಡಿದು ಕಂಪ್ಲೀಟ್ಲಿ ನೀವು ಏನಿಲ್ಲ ಕನ್ಸ್ಟ್ರಕ್ಷನ್ಸ್ಗೆ ಕೊಟ್ಟಿದ್ದೀರಾ. ವೆರಿ ಥ್ಯಾಂಕ್ ಯು ಫಾರ್ ದ್ಯಾಟ್. ಬಟ್ ನಿಮ್ಮ ಫೀಡ್ಬ್ಯಾಕ್ ಹೇಗಿದೆ ಸರ್? ನಿಮಗೆ ಪ್ಲ್ಯಾನಿಂಗ್ ಸ್ಟೇಜಲ್ಲಿ ನಿಮ್ಮ ಮನೆ ಪ್ಲ್ಯಾನಿಂಗ್ ಏನು ಮಾಡಿದ್ದೀವಿ ಅದು ನಿಮ್ಮ ರಿಕ್ವೈರ್ಮೆಂಟ್ ತಕ್ಕ ಹಾಗೆ ನಾವು ಮಾಡ್ಕೊಂಡಿದ್ದೀವ? ಐ ಯು ಹ್ಯಾಪಿ ವಿತ್ ದ್ಯಾಟ್? ಪ್ಲ್ಯಾನ್ ಓಕೆ. ನಾವು ಆ್ಯಕ್ಚುಲಿ ಜಸ್ಟ್ ಗ್ರೌಂಡ್ ಆ್ಯಂಡ್ ಫಸ್ಟ್ ಫ್ಲೋರ್ ಅಂತ ಪ್ಲ್ಯಾನಲ್ಲಿ ಇದ್ವಿ. ಡ್ಯೂಪ್ಲೆಕ್ಸ್ ಅಂತಲೂ ಇರಲಿಲ್ಲ. ಬಟ್ ಅನಿಲ್ ಸರ್ ಹತ್ರ ಹೋಗಿ ಈ ಥರ 30-40 ಸೈಟ್ ಇದೆ ಅಂತ ಹೇಳಿದಾಗ ಅವರೊಂದು ಪ್ಲ್ಯಾನ್ ಕೊಟ್ಟರು. ಸೊ ಅದು ನಮಗೆ ಓಕೆ ಅನ್ನಿಸ್ತು. ಮಾಡ್ತಾ ಇನ್ನೇನು 2 ಫ್ಲೋರ್ ಹಾಕಿ 3 ಫ್ಲೋರೇ ಮಾಡಿಬಿಡೋಣ ಅಂತೇಳಿ ಗ್ರೌಂಡ್ ರೆಂಟಲ್ ಪರ್ಪಸ್ ಮಾಡಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಡ್ಯೂಪ್ಲೆಕ್ಸ್ ಮಾಡ್ಕೊಂಡ್ವಿ. ಆ್ಯಂಡ್ ಅವ್ರು ಕೊಟ್ಟಿದ್ದ ಪ್ಲ್ಯಾನಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ವಿ. ಬಟ್ ಎಲ್ಲ ಓಕೆ ಇತ್ತು. ಹೇಗೆ ಅವ್ರು ಕೊಟ್ಟಿದ್ದ ಪ್ಲ್ಯಾನು ಎಲ್ಲ ಎಕ್ಸಾಕ್ಟ್ಲಿ 75% ಅವ್ರು ಕೊಟ್ಟಾಗೆ ಬಂದಿದೆ. ಸೊ ಅದು ನಮ್ಗೆ ಓಕೆ ಆಗಿದ್ದರಿಂದ ಅದನ್ನೇ ಓಕೆ ಮಾಡಿ ಸ್ಟಾರ್ಟ್ ಮಾಡಿ. ಪ್ಲ್ಯಾನ್ಸ್ ನಿಮಗೆ ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ. ಅಂದರೆ ಯೂಶ್ವಲಿ 30-40ಗಿಂತ ನಿಮ್ಗೆ ಹೇಗೆ ಅನಿಸುತ್ತೆ? ರೂಮ್ಸು ಮತ್ತು ಕಿಚನ್ ಎಲ್ಲ ಸ್ಪೇಷಿಯಸ್ ಆಗಿದೆ ಅಂತ ಅನಿಸುತ್ತೆ? ಆ್ಯಕ್ಚುಲಿ 30-40 ಅಂತ ಅನ್ಸೋದೇ ಇಲ್ಲ. ಸ್ವಲ್ಪ ಇನ್ನೂ ದೊಡ್ಡದು ಅಂತಲೇ ಕಾಣಿಸುತ್ತೆ. ಬಂದವರೆಲ್ಲ ಹಾಗೆ ಕೇಳ್ತಾರೆ ಏನು ಮೆಷರ್ಮೆಂಟ್ ಅಂತ. ಆ್ಯಂಡ್ ಯಾವ ಸ್ಪೇಸಲ್ಲೂ ವೇಸ್ಟ್ ಆಗಿಲ್ಲ, ಜಾಗ ಎಲ್ಲ ಯೂಟಿಲೈಸ್ ಆಗಿದೆ. ಅದೊಂದು ಖುಷಿ. ಅಂದರೆ ಎಲ್ಲ ಪ್ಲ್ಯಾನ್ ಮಾಡಿ ಚೆನ್ನಾಗಿ ಮಾಡಿದ್ರಲ್ಲ, ಎಲ್ಲ ಯೂಸ್ ಆಯ್ತಲ್ಲ ಅಂತೇಳಿ ಅದೊಂದು. ಮತ್ತು ಮುಂದೆ ಬಂದು ಈಗ ಕನ್ಸ್ಟ್ರಕ್ಷನಲ್ಲಿ ನಿಮಗೆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಇರ್ಬೋದು, ನಾವು ಮೇಂಟೈನ್ ಮಾಡಿರೋ ಕ್ವಾಲಿಟಿ ಇರ್ಬೋದು, ಯೂಸ್ ಮಾಡಿರೋ ಗ್ರೇಡ್ ಆಫ್ ಮೆಟೀರಿಯಲ್ಸ್ ಇರ್ಬೋದು, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ, ಫೀಡ್ಬ್ಯಾಕ್? ಮೆಟೀರಿಯಲ್ ನಾನು ಫಸ್ಟು ನಿಲಯ ಕನ್ಸ್ಟ್ರಕ್ಷನ್ ತುಂಬ ಲೈಕ್ ಮಾಡೋದು ಅದೊಂದಕ್ಕೇ. ಏನಂದರೆ ಮೆಟೀರಿಯಲ್ ಪಕ್ಕಾ ಇರುತ್ತೆ. ಅಂದರೆ ಕ್ವಾಲಿಟಿ ಆಗಿರ್ಬೋದು, ಏನೇ ಇರ್ಬೋದು, ನಂಬರ್ 1 ಕ್ವಾಲಿಟಿ ಅಂತಲೇ ಹೇಳ್ಬೋದು. ಅವ್ರು ಯೂಸ್ ಮಾಡೋ ಬ್ರಿಕ್ಸ್ ಅಂತೂ ನನಗೆ ತುಂಬ ಇಷ್ಟ. ಯಾಕೆಂದರೆ ಅಷ್ಟೇ ಗಟ್ಟಿಯಾಗಿ ತುಂಬ ಚೆನ್ನಾಗಿದೆ ಅದು. ಯಾಕಂದರೆ ಇದು ಇನ್ನೇನು ನಾವೊಂದು ಜಸ್ಟ್ ಏನಾದ್ರು ಒಂದು ಫೋಟೋ ಫ್ರೇಮ್ ಹಾಕಬೇಕು ಅಂದ್ರೂ ಡ್ರಿಲ್ಲೇ ಮಾಡಲೇಬೇಕು. ಅದು ನಾವು ಕೈಯಿಂದ ಹೊಡಿಯೋಕ್ಕಾಗಲ್ಲ, ಅಷ್ಟು ಗಟ್ಟಿ ಇದೆ ಬ್ರಿಕ್ಕು. ಆ ಒಂದು ಇದರಿಂದ ನನಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನಾವು ಈಗ ಸ್ಟಾರ್ಟಿಂಗ್ ಅವರು ಏನು ಬೇಸ್ಮೆಂಟ್ ತೊಗೊಳ್ತಾರಲ್ಲ, ಕಟ್ಟಡ ಸ್ಟಾರ್ಟ್ ಮಾಡ್ತಾರಲ್ಲ, ಫೌಂಡೇಶನ್ ಆಗಿ ವಾಲ್ ರೈಸ್ ಆಗ್ತದಲ್ಲ,
5 ಫೀಟ್ ಆದಮೇಲೆ ಒಂದು ಬೆಡ್ ಹಾಕ್ತಾರೆ. ಅದು ನಾನು ಎಲ್ಲೂ ನೋಡಲಿಲ್ಲ, ಯಾವ ಕನ್ಸ್ಟ್ರಕ್ಷನಲ್ಲೂ ಆ ಥರ ನೋಡಲಿಲ್ಲ. ಬಟ್ ಇವ್ರು ಆ ಥರ ಮಾಡ್ತಾರೆ. ಸೊ ಅದು ಒಂದು ಪ್ಲಸ್ ಪಾಯಿಂಟೇ, ವಾಲ್ಗೆ ಬಿಗಿ ಇರುತ್ತೆ, ಅದು ತುಂಬ ಸ್ಟ್ರೆಂತ್ ಬರುತ್ತೆ. ಸೊ 5 ಫೀಟ್ ಆದಮೇಲೆ ಒಂದು ಬೆಡ್ ಮಾಡಿದ್ರು. ಸೊ ಅದು ನೋಡಿದಾಗಲೇ ಗೊತ್ತಾಗಿತ್ತು, ಓಕೆ ಇದು ಪ್ಲಸ್ ಪಾಯಿಂಟೇ ನಮಗೂ. ಅದು ತುಂಬ ಇಲ್ಲ, ನಾವು ಪ್ರತಿಯೊಂದು ಪ್ರಾಜೆಕ್ಟಲ್ಲೂ ಸರ್ ನಾವು ಕ್ವಾಲಿಟಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತೀವಿ. ಯಾಕೆಂದರೆ ನಾವು ಒಳಗಡೆ ಫೌಂಡೇಶನ್ ಗಟ್ಟಿ ಆದಷ್ಟು ಮನೆಗೆ ಆಯಸ್ ಜಾಸ್ತಿ ಆಗುತ್ತೆ. ಅಂದರೆ ನಮ್ಮ ಪ್ರಾಜೆಕ್ಟ್ನ ಇನ್ನೂ ಒಂದು 25ರಿಂದ 35 ವರ್ಷ ಆದ್ರೂ ನೋಡಪ್ಪ ಹೀಗೆ ಮಾಡಿದ್ದಾರೆ ಅಂತ ಖಂಡಿತ ಮನೇಲಿ ಯಾರಿಗೂ ತೊಂದರೆ ಆಗಬಾರ್ದು. ಯಾರಿಗೂ ಅಯ್ಯೋ ನಾವು ಬೇರೆಯವ್ರಿಗೆ ಬೇರೆ ಥರ ಮಾಡಿಸ್ಬೇಕಿತ್ತು, ನಾವು ಖುದ್ದಾಗಿ ನಿಂತ್ಕೊಂಡು ಮಾಡಿದಿದ್ರೆ ಹೇಗಿರ್ತಿತ್ತೋ ಹಾಗೆ ಖಂಡಿತ ನಾವು ಮಾಡಿಕೊಡ್ತೀವಿ. ಆ ಕ್ವಾಲಿಟಿ ಅಂತೂ ಮೇಂಟೈನ್ ಮಾಡ್ತೀವಿ. ನಾವು ಫಸ್ಟಿಂದ ಲಾಸ್ಟ್ವರೆಗೂ ನಾವು ಕೊಡೋ ಅಶ್ಯೂರೆನ್ಸು ಕ್ವಾಲಿಟಿ ಬಗ್ಗೆ ಖಂಡಿತ ಕೊಡ್ತೀವಿ. ಮೇಂಟೈನ್ ಆಲ್ಸೋ ಕ್ವಾಲಿಟಿ ವೈಸ್ ನಂಬರ್ 1 ಇದೆ, ಅದರಲ್ಲಿ ಬೇರೆ ಮಾತೇ ಇಲ್ಲ. ಸ್ಟೀಲ್ ಆಗಿರ್ಬೋದು, ಬ್ರಿಕ್ಸ್ ಆಗಿರ್ಬೋದು, ಇನ್ನು ಸಿಮೆಂಟು ಅಲ್ಟ್ರಾಟೆಕ್ ನಂಬರ್ 1 ಅದೇ ಯೂಸ್ ಮಾಡಿದ್ದಾರೆ. ಸೊ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ಅದು ನಮ್ಮ ಕೊಟೇಶನ್ಗಿಂತ ಜಾಸ್ತಿ ಆದರೂ ಪರವಾಗಿಲ್ಲ, ಅದನ್ನು ಯೂಸ್ ಮಾಡ್ತಾರೆ ಅಂತ ನಾನು ನಂಬಿದ್ದೇನೆ. ಖಂಡಿತ ಸರ್, ಹೌದು. ಮತ್ತು ನೆಕ್ಸ್ಟು ಇವಾಗ ಕನ್ಸ್ಟ್ರಕ್ಷನ್ನು ಮತ್ತು ಟೈಲ್ ಲೇಯಿಂಗ್ ಎಲ್ಲ ಆಯಿತು, ಎಲೆಕ್ಟ್ರಿಕಲ್ ವರ್ಕ್ ಎಲ್ಲ ಆಗಿ ನೆಕ್ಸ್ಟು ನಾವು ಇಂಟೀರಿಯರ್ ಡಿಸೈನಿಂಗ್ ಫೇಸಿಗೆ ಬರ್ತೀವಿ. ಇಂಟೀರಿಯರ್ ಡಿಸೈನಿಂಗಲ್ಲಿ ವಿ ಸ್ಟಾರ್ಟ್ ವಿತ್ ಡಿಸೈನಿಂಗ್. ಫಸ್ಟು ಡಿಸೈನಿಂಗ್ ಬರುತ್ತೆ, ಆಮೇಲೆ ಮೆಟೀರಿಯಲ್ ಸೆಲೆಕ್ಷನ್ ಬರುತ್ತೆ, ಆ್ಯಂಡ್ ದೆನ್ ವಿ ಸ್ಟಾರ್ಟ್ ದಿ ಎಕ್ಸಿಕ್ಯೂಷನ್ ಫೇಸಿಗೆ ಬರುತ್ತೆ. ಸೊ ಈ ಡಿಸೈನಿಂಗ್ ಫೇಸಲ್ಲಿ ಇರ್ಬೋದು ಅಥವಾ ಮೆಟೀರಿಯಲ್ ಸೆಲೆಕ್ಷನ್ ಫೇಸಲ್ಲಿರ್ಬೋದು, ಹೌ ವಾಸ್ ಯುವರ್ ಕಮ್ಯುನಿಕೇಷನ್, ಹೇಗಿತ್ತು? ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ತಕ್ಕ ಹಾಗೆ ನಿಮ್ಮ ಡಿಸೈನ್ಸ್ ಬಂದಿದೆಯಾ? ಇಂಟೀರಿಯರ್ ಡಿಸೈನ್ ನೀವೇ ಕೊಟ್ಟಿದ್ದು. ಸೊ ಅದರಲ್ಲಿ ನಮಗೆಲ್ಲ ಬೆಸ್ಟೇ ಇತ್ತು. ಸಣ್ಣ ಪುಟ್ಟ ಚೇಂಜಸ್ ಆಗಿದೆ, ಅವರು ಚೇಂಜಸ್ ಮಾಡಿ ಬೆಸ್ಟ್ ನಮಗೆ ಯಾವುದು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅದೆಲ್ಲ ಸೆಲೆಕ್ಟ್ ಮಾಡಿದ್ದೀವಿ. ಮೆಟೀರಿಯಲ್ ವೈಸು ಅಷ್ಟೇ, ಕಾಂಬಿನೇಷನ್ ಚೆನ್ನಾಗಿದೆ. ಪೂಜಾ ರೂಮ್ ಅಂತೂ ಹೈಲೈಟ್ ಮಾಡಿ ಹೇಳಲೇಬೇಕು ನಾವು. ಅದು ಯಾರು ಬಂದು ನೋಡಿದ್ರು ಅಷ್ಟೇ, ಫಸ್ಟ್ ಹೇಳೋದೇ ಪೂಜಾ ರೂಮ್, ಅದಾದಮೇಲೆ ಕಿಚನ್. ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬಂದಿದೆ ಪೂಜಾ ರೂಮು. ಯಾಕಂದರೆ ಮನೇಲಿ ಯಾವ ಸ್ಪೇಸ್ ಒಂದು ಫಸ್ಟ್ ನಂಬರ್ 1 ಇರಬೇಕು ಅಂದರೆ ಪೂಜಾ ರೂಮ್. ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬಂತು. ಸೊ ಅದು ತುಂಬ ಖುಷಿ ಆಯಿತು. ಸಿಂಪಲ್ ಆಗಿದ್ರು ಚೆನ್ನಾಗಿದೆ ಪೂಜಾ ರೂಮ್, ಅದ್ರ ಬಗ್ಗೆ ಮಾತಾಡೋಂಗೆ ಇಲ್ಲ, ಚೆನ್ನಾಗಿ ಬಂದಿದೆ. ನಮ್ಮ ಇದು ವಾರ್ಡ್ರೋಬ್ ಸೈಡ್ ನೋಡ್ಬೋದು. ನಮ್ಮ ಸಿಸ್ಟರ್ ರೂಮ್ದು ಅಷ್ಟೇ, ಅದು ತುಂಬ ಚೆನ್ನಾಗಿ ಬಂದಿದೆ. ಅಂದ್ಕೊಂಡಿದ್ದಕ್ಕಿಂತ ಇಂಟೀರಿಯರ್ ತುಂಬಾ ಚೆನ್ನಾಗಿ ಬಂದಿದೆ.
ಸೊ ಆಫ್ಟರ್ ಎವ್ರಿಥಿಂಗ್ ಇವಾಗ ಈ ಮನೆಯಲ್ಲಿ ನಿಮ್ಮ ಫೇವ್ರೆಟ್ ಸ್ಪಾಟ್ ಬಗ್ಗೆ ಮಾತಾಡಬೇಕು ಅಂತಂದರೆ ವಾಟ್ ಯು ಥಿಂಕ್ ಬೋತ್ ಆಫ್ ಯು ಇಬ್ಬರು ಫೀಡ್ಬ್ಯಾಕು ಬೇಕು ಇಲ್ಲಿ. ಫೇವ್ರೆಟ್ ಸ್ಪಾಟ್ ಅಂದರೆ ಹಾಲ್, ಲಿವಿಂಗ್ ರೂಮ್. ಲಿವಿಂಗ್ ರೂಮಲ್ಲಿ ಏಕೆಂದರೆ ನಾವು ಡೈಲಿ 9 o'clock ಮೇಲೆ ನಾವು 4 ಜನನೂ ಇರ್ತೀವಿ. ಏನೇ ಇದ್ದರೂ ಶೇರ್ ಮಾಡ್ತೀವಿ, ಹೇಳ್ಕೊಳ್ತೀವಿ, ಸ್ವಲ್ಪ ಖುಷಿಯಿಂದ ಇರ್ತೀವಿ, ಡಿಸ್ಕಷನ್ಸ್ ನಡೆಯುತ್ತೆ. ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ನೆಕ್ಸ್ಟ್ ಪ್ಲಾನ್ಸ್ ಲಿವಿಂಗ್ ಏರಿಯಾದಲ್ಲಿ ಎಲ್ಲ ಡಿಸ್ಕಷನ್ ಇರುತ್ತೆ, ಟಿ ವಿ ನೋಡಿಕೊಂಡು ನೆಕ್ಸ್ಟ್ ಪ್ಲಾನ್ಸ್ ಏನಿದೆ ಏನು ಅನ್ನೋದಲ್ಲ. ಬಿಕಾಸ್ ನಾವು ಹಳೆ ಮನೇಲೆಲ್ಲ ಇದ್ದಿದ್ದು ನಮಗೆ ಇಷ್ಟು ಸ್ಪೇಸಿಯಸ್ ಇರಲಿಲ್ಲ. ನಾವು ಇಲ್ಲಿ ನಮ್ಮದು ಅಂತ ಕಟ್ಸ್ಕೊಂಡಾಗ ನಮ್ಮದು ಸ್ಪೇಷಿಯಸ್ ಬಂದಿರೋದು ಲಿವಿಂಗ್ ಹಾಲ್. ನಮ್ಗೆ ಹಂಗೆ ಬೇಕು ಅಂತ ಹೇಳಿ ಮಾಡ್ಕೊಂಡಿರೋದ್ರಿಂದ ಅಲ್ಲೇ ನಮ್ಗೆ ಜಾಸ್ತಿ ಫೇವ್ರೆಟ್ ಸ್ಪಾಟ್ಸ್ ಆಗಿದೆ. ಅದೇ ಟೈಮ್ ಸ್ಪೆಂಡ್ ನಾವು ಅಲ್ಲೇ ಜಾಸ್ತಿ ಮಾಡಿ. ನೆಕ್ಸ್ಟ್ ಬಂದು ನಿಮಗೆ ಫಸ್ಟು ಏನಿಲ್ಲ ಅಂತ ನೀವು ಒಂದು ಡಿಸಿಷನ್ ತೊಗೊಂಡು ನಮ್ಮ ಕಂಪ್ನಿಗೆ ಕಾಲಿಟ್ಟಾಗಿಂದನೂ ನಿಮ್ಮ ಜೊತೆ ಜಾಸ್ತಿ ಒಡನಾಟ ಇರೋದೇ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಅನಿಲ್ ಕುಮಾರ್ ಅವ್ರದ್ದು. ಸೊ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅವ್ರ ಬಗ್ಗೆ ಮಾತಾಡೋದಾದರೆ ನಾನು ಯಾವಾಗಲೂ ಅವರ ಡಿಸಿಷನ್ನೇ ರೈಟ್ ಅಂತ ಹೇಳ್ತೀನಿ. ಸ್ಟಾರ್ಟಿಂಗಿಂದನೂ ಅದೇ ಹೇಳಿರೋದು. ಮನೇಲಿ ಡಿಸ್ಕಷನ್ ಆಗಬೇಕಾದ್ರೂ ಅಷ್ಟೇ, ಫಸ್ಟ್ ಅವ್ರ ಡಿಸಿಷನ್ ತೊಗೊಳ್ತೀವಿ. ಇನ್ ಕೇಸ್ ನಮ್ದು ಏನಾರು ಇದ್ದರೆ ಅದಕ್ಕೆ ಅಡಿಷ್ನಲ್ ಆಗಿರುತ್ತೆ ಅಷ್ಟೇ. ಆ್ಯಂಡ್ ಇನ್ನು ಸಿವಿಲ್ ವರ್ಕಲ್ಲಿ ಅಷ್ಟೇ, ಅವ್ರು ಹೇಳ್ದಾಗೆ ಎಲ್ಲ ಮಾಡಿದ್ದಾರೆ. ಯಾವುದೇ ಏನೇ ಕೇಳಿದ್ರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ಪ್ಲ್ಯಾನ್ ಏನು ನಮ್ಗೆ ಗೊತ್ತಾಗಿಲ್ಲ ಅಂದಿದ್ದನ್ನ ಹೇಳ್ಕೊಟ್ಟಿದ್ದಾರೆ. ಸೊ ಅದರಿಂದ ನಾವು ಕಲ್ತಿದ್ದೀವಿ ಒಟ್ಟಿನಲ್ಲಿ. ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ನಮ್ಗೆ ಏನೂ ಗೊತ್ತಿರಲಿಲ್ಲ. ಇದೇ ಸ್ಟಾರ್ಟಿಂಗ್, ನಾವು ಫಸ್ಟ್ ಟೈಮ್ ಇದು ಕನ್ಸ್ಟ್ರಕ್ಷನ್ ಮಾಡಿರೋದು. ಹೆಲ್ಪ್ ಮಾಡಿದ್ದಾರೆ ಒಟ್ಟಿನಲ್ಲಿ ತುಂಬ, ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕನೂ ಏನೇ ಕೇಳಿದ್ರು ರೆಸ್ಪಾನ್ಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ. ಅದೇ ಆ್ಯಂಡ್ ದೆನ್ ನೆಕ್ಸ್ಟ್ ಬರೋದು ಲುಕ್ ವೈಸ್. ಇಂಟೀರಿಯರ್ಲು ತುಂಬ ಚೆನ್ನಾಗಿ ಬಂದಿದೆ, ಕ್ವಾಲಿಟಿ ಅಂತೂ ನಂಬರ್ 1 ಆಗಿ ಬಂದಿದೆ. ಎಲಿವೇಶನ್ ಏನನ್ಸುತ್ತೆ? ಎಲಿವೇಶನ್ ಅಂತೂ ಸಕ್ಕತ್ತಾಗಿ ಬಂದಿದೆ. ಅದ್ರ ಬಗ್ಗೆ ನಾವು ಏನು ಹೇಳೋದಕ್ಕಾಗಲ್ಲ. ನಾವು ಈ ಕಲರ್ ತುಂಬ ಡಲ್ ಆಗ್ತಾ ಇದೆ ಸರ್, ನಮ್ಗೆ ಆಗ್ತಾರೆ, ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ನಮ್ಮಮ್ಮ ತುಂಬ ಡಿಸ್ಕಷನಲ್ಲಿದ್ದರು. ನೀವು ಫಸ್ಟ್ ಲೇಯಿಂಗ್ ಆಗಲಿ, ಫುಲ್ ಆಗಲಿ ಮೇಡಮ್, ಆಮೇಲೆ ನೀವು ಹೇಳ್ತೀರಾ ನನಗೆ ಅಂತ ಹೇಳಿ ಅನಿಲ್ ಸರು ಇರಿ ಮೇಡಮ್, ಆಯಿತು ಇರಿ ಮೇಡಮ್ ಅಂತ ನಾನು ಏನೇ ಪ್ರೆಷರ್ ಆಗ್ತಾಯಿದ್ರು, ನೋಡಿ ಮ್ಯಾಮ್ ಫೈನಲಲ್ಲಿ ನೋಡಿ ನೀವು ಅಂತ ಹೇಳಿ ಇದು ಮಾಡ್ತಾಯಿದ್ರು. ಫೈನಲ್ ಲುಕ್ ಬಂದಾಗ ನಮಗೆ ತುಂಬ ಖುಷಿ ಆಯಿತು, ಸಕ್ಕತ್ತಾಗಿ ಬಂದಿದೆ. ಇಲ್ಲ, ಗೃಹ ಪ್ರವೇಶದ ದಿನ ರಾತ್ರಿ ಲೈಟ್ ಹಾಕಿದಾಗಂತೂ ದೃಷ್ಟಿ ಬಟ್ಟಿಡೋ ಅಷ್ಟು ಚೆನ್ನಾಗಿತ್ತು ಖಂಡಿತವಾಗ್ಲೂ. ಆ್ಯಕ್ಚುಲಿ ನೈಟ್ ವಿಡಿಯೋ ಬಂತು ಅಂದ್ರೆ ನಮ್ಮನೆ ತುಂಬ ಲಕ್ಸುರಿಯಾಗಿ ಬಂದಿದೆ. ಎಸ್, ಅದೇ ಹೇಳ್ತಾರಲ್ಲ, ನೋಡೋರ ಕಣ್ಣಿಗೆ ಕುಕ್ದಂಗೆ ಇರಬೇಕು ಅಂತ, ಆ ಥರ ಇದ್ದು ನಿಜವಾಗ್ಲೂ. ಆಮೇಲೆ ಮನೆ ಹೈಟ್ ಹೇಳ್ಬೇಕು ಅಂದ್ಕೊಂಡೆ, ಬೇರೆ ಇದು ಬಿಲ್ಡಿಂಗ್ ಥರ ಅಲ್ಲ. ಸೊ ಇವರು 11-12 ಫೀಟ್ಗೇನೋ ರೂಫಿಂಗ್ ಮಾಡೋದು. ಸೊ ನಮ್ಮಮ್ಮ ಕೇಳ್ತಾಯಿದ್ರು ಯಾವಾಗಲೂ ಮನೆ ಹೈಟಲ್ಲಿರಬೇಕು ಅಂತ. ಸೊ ನಮ್ಮಮ್ಮ ಅಂದ್ಕೊಂಡಂಗೆ ಹೈಟಲ್ಲೇ ಇದೆ ಮನೆ. ಅಪ್ಪ ಅಮ್ಮನಿಗೆ ಫೀಲ್ ಚೆನ್ನಾಗಿದ್ರೆ ಅಷ್ಟೇ ಸರ್, ಅವ್ರಿಗೆ ನೆಮ್ಮದಿ ಇರಬೇಕು. ನಾವು ಕಷ್ಟಪಟ್ಟಿದ್ದಕ್ಕೂ ಒಳ್ಳೆ ಮನೆ ಕಟ್ಸಿದ್ವಿ, ನೆಮ್ಮದಿಯಾಗಿದ್ದೀವಿ ಅಂತ. ಸೊ ಅವ್ರಿಗೆ ಏನು ಹೇಳ್ತಾರೆ, ಸ್ಟ್ರೆಂತ್ ಆಗಿ ನಾವಿದ್ದೀವಿ. ಅವ್ರು ಏನೇ ಹೇಳಿದ್ದಕ್ಕೂ ಅದಕ್ಕೆ ಸಪೋರ್ಟಿವ್ ಆಗಿ ನಾವಿದ್ದೀವಿ. ಸೊ ಅದು ಖುಷಿ ಇದೆ ನಮಗೆ ಅಷ್ಟೇ. ಸೊ ಇಷ್ಟು ಕನ್ಸ್ಟ್ರಕ್ಷನ್ ನೋಡಿ, ಈ ಮನೆ ಈ ಥರ ಔಟ್ಪುಟ್ ಹೀಗೆ ಬಂದಿರೋದನ್ನ ನೋಡಿ, ಡು ಯು ಥಿಂಕ್ ನೀವು ಬೇರೆ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಏನಿಲ್ಲ ನೀವು ಹೇಳ್ತೀರಾ ಇದೊಂಥರ ಕನ್ಸ್ಟ್ರಕ್ಷನ್ ಕಂಪ್ನಿ ಬಗ್ಗೆ? ಡು ಯು ಲೈಕ್ ರೆಫರ್ ಅಸ್? 100% ರೆಫರ್ ಮಾಡ್ತೀವಿ. ಬಿಕಾಸ್ ನಾವು ಎಕ್ಸ್ಪೆಕ್ಟೆಡೇ ತುಂಬ ಡಿಲೇ ಆಗುತ್ತೆ, ಇನ್ನು 2 years ತೊಗೊಳುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ನಾವು ಎಕ್ಸ್ಪೆಕ್ಟದ್ಕಿಂತ ತುಂಬಾ ಬೇಗ ಮುಗಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಕ್ವಾಲಿಟಿ ಬಗ್ಗೆ ಆ್ಯಂಡ್ ಡಿಸೈನ್ ಬಗ್ಗೆ ನಾವು ಏನು ವರಿ ಮಾಡೋಂಗೇ ಇಲ್ಲ. ಸೊ ನಮ್ಮ ಗುರುಪ್ರವೇಶಕ್ಕೆ ತುಂಬ ಜನ ಬಂದಿದ್ದರು, ಅವರೆಲ್ಲ ಆಲ್ಮೋಸ್ಟ್ ಕೇಳಿದ್ದಾರೆ, ಆಲ್ಮೋಸ್ಟ್ ರೆಫರ್ ಮಾಡಿದ್ವಿ. ನೆಕ್ಸ್ಟ್ ಅವ್ರು ಏನೇ ಪ್ಲ್ಯಾನ್ಸ್ ಇದ್ದರೂ ಇಲ್ಲಿ ಹೋಗಿ ಡಿಸ್ಕಸ್ ಮಾಡಿ ಅನಿಲ್ ಸರ್ ಜೊತೆ ತುಂಬ ಹೆಲ್ಪ್ಫುಲ್ಲಾಗಿ ಫ್ರೆಂಡ್ಲಿಯಾಗಿ ಡಿಸ್ಕಷನ್ ಮಾಡಿ ನಿಮಗೆ ಬೆಸ್ಟ್ ಕ್ವಾಲಿಟಿ ಆ್ಯಂಡ್ ಬೆಸ್ಟ್ ರೇಟಲ್ಲಿ ನಿಮಗೆ ಮಾಡಿಕೊಡ್ತಾರೆ ಅಂತ ಹೇಳಿ ನಾವು ಕಮ್ಯುನಿಕೇಟ್ ಮಾಡಿದ್ದೀವಿ. ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಎಲ್ಲ ಬರ್ಬೋದು. ಥ್ಯಾಂಕ್ ಯು ಸೋ ಮಚ್. ಖಂಡಿತ ಮ್ಯಾಮ್, ನೆಕ್ಸ್ಟ್ ನೀವು ಇನ್ನೂ 3 ಮನೆ ಕಟ್ಟೋ ಹಾಗಾಗಲಿ, 3 ಮನೆನೂ ನಮಗೆ ಪ್ರಾಜೆಕ್ಟ್ ಕೊಡೋ ಹಾಗಾಗಲಿ. ನೋಡೋ ದೇವ್ರ ಆಶೀರ್ವಾದದಿಂದ ನಮ್ಗೆ ಆಧಾರ ಆದರೆ ನೆಕ್ಸ್ಟ್ ಪ್ರಾಜೆಕ್ಟ್ ಪ್ಲ್ಯಾನ್ ಮಾಡ್ತೀವಿ ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಸೊ ಫೈನಲಿ ನಾನು ಗೃಹ ಪ್ರವೇಶದಲ್ಲಿ ಹೇಳಿದಾಗೆ, ಈಸ್ಟ್ ಆರ್ ವೆಸ್ಟ್, ಅನಿಲಯ ಇಸ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. Enilia Construction always assures their client regarding their work quality and workmanship. ನಮ್ಮ ಕಂಪನಿಯಲ್ಲಿ ನಾವು ಯಾವುದೇ ಪ್ರಾಜೆಕ್ಟಲ್ಲೂ ಕ್ವಾಲಿಟಿ ಅಥವಾ ವರ್ಕ್ಮ್ಯಾನ್ಶಿಪ್ಪಲ್ಲಿ ಯಾವುದೇ ಥರ ಕಾಂಪ್ರಮೈಸ್ ಮಾಡಲ್ಲ. Our quality and workmanship is always at its best and always at a very hyper quality. Thank you.